ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ BMTC ಕಡೆಯಿಂದ ಏನೈತಿ ನಾನ್ HK ಕಂಡಕ್ಟರ್ ಹುದ್ದೆಗಳಿಗೆ ಪ್ರೊವಿಷನಲ್ ಸೆಲೆಕ್ಟೆಡ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಈಗ ನಾನೊಂದು ಸಲ ನಿಮ್ಗೆ PDF ತೋರಿಸ್ತಾನು. ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಚೆಕ್ ಮಾಡಿ, ಅಲ್ಲಿ ನಾ PDF ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಹಾಗೆ ಕಟಾಪ ಎಷ್ಟು ನಿಂತದ ಅನ್ನೋದು ಕೂಡ ನೀವು ಅಲ್ಲಿ ನೋಡ್ಬೋದು. ಅದನ್ನು ಕೂಡ ಆ PDF ಕೂಡ ಅಪ್ಲೋಡ್ ಮಾಡಲಾಗಿರ್ತ. ಸೊ ಇಲ್ಲಿ ನೋಡ್ಬೋದು PDF ಎಷ್ಟೆಷ್ಟು ಅಂತಿಮ ಅಂಕಗಳು ಇಲ್ಲಿ ನಿಂತಿದ್ದಾವಂತ. ಇಲ್ಲಿ ನೋಡ್ಬೋದು. ಸೊ 72, 69 ಈ ಥರ ಕಡಿಮೆ ಹಾಕೋತಾ ಇಲ್ಲಿ ಹೋಗಿದೆ. ಸೊ ಲಿಸ್ಟನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ರೆ 2286 ಜನರನ್ನು ಇಲ್ಲಿ ಆಯ್ಕೆಯನ್ನು ಮಾಡಿರ್ತಾರೆ. ಟೋಟಲ್ ಆಗಿ ಇಲ್ಲಿ 2286 ಜನರನ್ನು. ಸೊ ಈ ಕೊನೆಯ ಅಭ್ಯರ್ಥಿಯ ಕಟಾಪ್ ಎಷ್ಟು ಇರ್ತದೆ ಇಲ್ಲಿ ನೋಡ್ಬೋದು ನೀವು. ಕೊನೆಯ ಅಭ್ಯರ್ಥಿ ಬರೀ 34% ತೊಗೊಂಡು ಇಲ್ಲಿ ಸೆಲೆಕ್ಟನ್ನು ಆಗಿರ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಕೆಲವು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಸೊ ಇವುಗಳನ್ನ ನೀವು ಮಿಸ್ ಮಾಡಬಾರ್ದು. ಇಲ್ಲಿ ಮೊದಲೇ ಸೂಚನೆ ಇಲ್ಲಿ ನೋಡ್ಬೋದು ನೀವು. ಈ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಾತ್ರಕ್ಕೆ ಅಭ್ಯರ್ಥಿಗಳು ಏನೈತಿ ಆಯ್ಕೆ ನೇಮಕಾತಿ ಯಾವುದೇ ವಿಧವಾದ ಹಕ್ಕು ಹೊಂದಿರುವುದಿಲ್ಲ. ನೆಕ್ಸ್ಟ್ 1/9/2024 ಸಾಮಾನ್ಯ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಶೇಕಡ 75% ಮತ್ತು ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಶೇಕಡ 25% ಅಂಕಗಳನ್ನು ಒಟ್ಟು ಸೇರಿಸಿಲಿ ನಿಮ್ಮ ಶೇಕಡಾವಾರು ಅಂಕಗಳ ಅರ್ಹತೆ ಮೀಸಲಾತಿ ನಿಯಮಾನುಸಾರ ಈ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡಿ ಬಿಟ್ಟಿರ್ತಾರೆ. ನೆಕ್ಸ್ಟ್ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಮೀಸಲಾತಿ ಇನ್ನಿತರ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಮತ್ತು ಪೂರ್ವೋತ್ತರ ನಡತೆಯ ತನಿಖಾ ವರದಿ ಒಳಪಟ್ಟಿರ್ತದೆ. ನೆಕ್ಸ್ಟ್ ಆಯ್ಕೆಯಾದ ಅಭ್ಯರ್ಥಿಗಳು KRSA ಸಂಸ್ಥೆಯ ಅಂದರೆ KSRTC ಇಲ್ಲಿ ನಿಯಮಾವಳಿ ಶೆಡ್ಯೂಲ್ B ಮತ್ತು ಅನುಬಂಧ B ರಲ್ಲಿ ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ಹಾಗೂ ಇತರೆ ವೈದ್ಯಕೀಯ ಪರೀಕ್ಷೆಗಳನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಾಗೂ ಸೂಕ್ತ ವೈದ್ಯಕೀಯ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸಿದಲ್ಲಿ ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುವುದು. ಸೊ ನೆಕ್ಸ್ಟ್ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಲ್ಲಿ SSLC PUC ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅವರ ಅದನ್ನು ಆಯ್ಕೆಯನ್ನು ಮಾಡಿರಬೇಕು. ಸೊ ಅವರ ಆ ಕನ್ನಡ ಭಾಷೆಯನ್ನು ಕಲ್ತಿದ್ರೆ ಏನೈತಿ ಯಾವುದೇ ರೀತಿಯ ಪರೀಕ್ಷೆ ಅವ್ರಿಗೆ ಇರೋದಿಲ್ಲ. ಅಥವಾ ಅವರ ಕನ್ನಡ ಭಾಷೆಯನ್ನು ಒಂದು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕಲ್ತಿರ್ಕಿಲ್ಲ ಅಂದ್ರೆ ಅವ್ರಿಗೆ ಎಕ್ಸಾಮ ಇರ್ತದೆ. ನೆಕ್ಸ್ಟ್ ಆಯ್ಕೆಗೊಂಡ ಹುದ್ದೆಯಲ್ಲಿ ಅಭ್ಯರ್ಥಿಗಳು 1 ವರ್ಷ ಕಾಲ ವೃತ್ತಿ ತರಬೇತಿಗೆ ಒಳಪಡ್ತಾರೆ. ನೆಕ್ಸ್ಟ್ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿನ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಗಳಿಂದ ಹೆಚ್ಚು ಶೇಕಡಾವಾರು ಅಂಕ ಗಳಿಸಿದ್ದರೂ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳ್ಳದ ಬಗ್ಗೆ ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಯ ಅರ್ಹವಾದಲ್ಲಿ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಪರೀಕ್ಷಿಸಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುವುದು ಅಂದರು. ಸೊ ಇದರಲ್ಲಿ ನಿಮಗಿಂತ ಅಂದರೆ ಇಲ್ಲಿ ಕೊಟ್ಟಿರೋದಕ್ಕಿಂತ ಅಂಕಗಳು ನಿಮ್ಮ ಜಾಸ್ತಿ ಇದ್ದು ಮತ್ತು ಕೆಟಗರಿ ಮತ್ತು ಮೀಸಲಾತಿ ಎಲ್ಲ ಸೇಮ್ ಇದ್ದು ಅವಾಗ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಆಯ್ಕೆ ಅಥವಾ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಸ್ಥೆಯು ತೆಗೆದುಕೊಳ್ಳುವ ನಿರ್ಧಾರಗಳು ಏನೈತಿ ಅಂತಿಮವಾಗಿರ್ತಾವಂತ ಇಲ್ಲಿ ಹೇಳಿದರು. ಸೊ ಈ PDF ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರ್ತದೆ. ಸೊ ನೀವು ಅಲ್ಲಿ ಹೋಗಿ ಇದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.